ಒಂದ್ ಕೆಲಸ ಮಾಡಿ, ನೀವ್ ಹಿಂಗೆಲ್ಲ ಮಾತಾಡ್ತಿರಲ್ಲ, ಒಂದ್ ಜಿಲ್ಲೆಯಲ್ಲಿ ಒಂದ್ ನಾಯಕತ್ವದ ಜವಾಬ್ದಾರಿ ತಗೊಳಕ್ಕೆ ಅರ್ಹತೆ ಇಲ್ಲ ಅಂತ ಅವ್ರನ್ನ ದೂರ ಇಟ್ಟ ಆಗಿದೆ. ಅವ್ರ ಜವಾಬ್ದಾರಿ ಏನಿರುತ್ತೆ, ಅವ್ರ ಜವಾಬ್ದಾರಿಗೆ ಇತಿಮಿತಿಯಾಗಿ ಕೆಲಸ ಮಾಡ್ಲಿ. ಪಕ್ಷ ಏನ್ ಜವಾಬ್ದಾರಿ ಕೊಟ್ಟಿದೆ ಆ ಇತಿಮಿತಿಯಲ್ಲಿ ಕೆಲಸ ಮಾಡ್ಲಿ. ಇದಕ್ಕೆ ಹಿಂದೆನೆ ಅವ್ರು ಏನಕ್ಕೆ ಮಾತ್ರ ಅರ್ಹರು ಏನಕ್ಕೆ ಅಲ್ಲ ಅನ್ನೋವಂಥದ್ದನ್ನ ನಾವೇನು ವೈಯಕ್ತಿಕವಾಗಿ ಹೇಳೋ ಅಂಥದ್ದಿಲ್ಲ. ಅದಾದ್ಮೇಲೆ ಯಾರೋ ಒಬ್ಬರು ವೈಯಕ್ತಿಕವಾಗಿ ಯಾರೋ ಒಬ್ಬರು ಸ್ಥಾನಮಾನ ನಿಲ್ಲಿಸ್ಲಿಕ್ಕೆ ತಡಿಲಿಕ್ಕೆ ಯಾರೂ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಜವಾಬ್ದಾರಿ ಆಗಿರುವಂಥ ಸ್ಥಾನಮಾನನ ಇನ್ನೂ ತಗೊಳ್ಳೋದಕ್ಕೆ ಅವಕಾಶ ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಖಂಡಿತ ಆಗಲ್ಲ ಅವೆಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಅದರದೇ ಆದದ್ದ ಒಂದು ಸಿದ್ಧಾಂತಗಳ ಮೇಲೆ ಕಾಂಗ್ರೆಸ್ ಪಕ್ಷನ ಕಟ್ಟಿದ್ದಾರೆ. ಯಾರೋ ಒಬ್ಬರಿಗೆ ಆ ಥರ ಶಕ್ತಿ ಇರುತ್ತೆ, ಒಬ್ಬರಿಗೆ ಸ್ಥಾನಮಾನ ಕೊಡೋ ಅಂಥದ್ದು, ಸ್ಥಾನಮಾನ ಕಿತ್ಕೊಳ್ಳೋ ಅಂಥದ್ದು, ಆ ಥರ ಶಕ್ತಿ ಇರುತ್ತೆ ಅಂದರೆ ಅದು ಭ್ರಮೆ ಅಷ್ಟೇ. ಖಂಡಿತ ಇಲ್ಲ. ಪ್ರತಿಯೊಬ್ಬರು ಪರಿಶ್ರಮದಿಂದನೇ ರಾಜಕೀಯವಾಗಿ ಗೆಲ್ಲಿಕ್ಕಾಗುತ್ತೆ. ಪರಿಶ್ರಮ ಕೃಷಿ ಇಲ್ಲದೆ ರಾಜಕಾರಣಿ ಆಗ್ಲಿಕ್ಕಾಗಲ್ಲ. ಆದರೆ ನಾವು ಪರಿಶ್ರಮ ಕೃಷಿಯಿಂದ ಬರೋದು ಜನ ಪರವಾಗಿರುವಂಥ ಕೆಲಸ ಮಾಡಲಿಕ್ಕೆ. ಆಮೇಲೆ ದೇವರು ಜನರು ಅವಕಾಶ ಕೊಟ್ಟಾಗ ಅದನ್ನು ನಾವು ಯಾವ ರೀತಿ ಅದನ್ನು ಉಪಯೋಗ ಮಾಡ್ಕೋಬೇಕು, ಯಾರ ಸೇವೆಗೋಸ್ಕರ ಅದನ್ನು ಮುಡುಪಾಗಿಡ್ಬೇಕು ಅನ್ನುವಂಥದ್ದು ತುಂಬ ಮುಖ್ಯ ಆಗಿರುತ್ತೆ. ಇಲ್ಲ ಅಣ್ಣ, ಒಂದೇ ಒಂದು ನಿಮಿಷ, ನೀವು ಮಾಧ್ಯಮದಲ್ಲಿ ಕೇಳ್ತಾನೆ ಇದ್ದೀರಾ, ಉತ್ತರ ಹೇಳ್ತೀನಿ. ಪ್ರತಿಯೊಬ್ಬ ರಾಜಕಾರಣಿ ಜನಪ್ರತಿನಿಧಿ ಯಾವಾಗಲೂ ಕೂಡ ಎಲ್ಲರ ಪ್ರತಿನಿಧಿ ಆಗಬೇಕಾಗತ್ತೆ. ಇಡೀ ಜಿಲ್ಲೆಯ ಯಾರ್ಯಾರು ಮತದಾರರು ಇರ್ತಾರೆ ಅವರೆಲ್ಲರ ಪ್ರತಿನಿಧಿ. ನಾವು ಇಡೀ ರಾಜ್ಯದಲ್ಲಿ 5 ರಿಂದ 10 ಜನ ಹೆಣ್ಮಕ್ಳು ಗೆದ್ದಿದ್ದೀವಿ. ಇಡೀ ರಾಜ್ಯದ ಧ್ವನಿ ಆಗಬೇಕು, ಮಹಿಳೆಯರ ಧ್ವನಿ ಆಗಬೇಕು, ತಾಯಂದಿರ ಧ್ವನಿ ಆಗಬೇಕು, ಹೆಣ್ಮಕ್ಳ ಧ್ವನಿ ಆಗಬೇಕು ನಾವೆಲ್ಲ. ಅದರಲ್ಲಿ ನಾವು ಜಾತಿ ಧರ್ಮ ನೋಡಬಾರ್ದು. ಪಕ್ಷ ಅವಕಾಶ ಕೊಡುತ್ತೆ, ಸ್ಥಾನಮಾನನೂ ಕೊಡುತ್ತೆ. ಪ್ರತಿಯೊಬ್ಬ ನನ್ನಂಥವ್ರನ್ನ 100 ಜನನ 1000 ಜನನ ಹುಟ್ಟಾಕುವಂಥ ಶಕ್ತಿ ಯಾರಿಗಾದ್ರೂ ಇದೆ, ವೇದಿಕೆ ಯಾವುದಾದ್ರೂ ಇದೆ ಅಂದರೆ ಅದು ಪಕ್ಷ ಗುರುತಿಸಿದ ಮೇಲೆ ನಾವು ಜನಪರವಾಗಿರುವಂಥ ಆಲೋಚನೆಗಳಲ್ಲಿ ಚಿಂತನೆಗಳಲ್ಲಿ ಮುಂದೆ ಬರಬೇಕಾಗುತ್ತೆ. ಪಕ್ಷಕ್ಕೆ ಗೊತ್ತಿರುತ್ತೆ ಯಾವ ಸಂದರ್ಭದಲ್ಲಿ ಯಾರಿಗೆ ಅವಕಾಶ ಕೊಡಬೇಕು, ಎಲ್ಲಿ ಕೊಡಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ವೈಯಕ್ತಿಕವಾಗಿ ಕೆಲವೊಂದು ನಿರ್ಧಾರಗಳು, ಅಭಿಪ್ರಾಯಗಳು ನಂದಾಗಿರುತ್ತೆ, ನಾನು ವ್ಯಕ್ತಪಡಿಸ್ಬೋದು, ಯಾಕಂದ್ರೆ ಅದು ನನಗೆ ಸ್ವತಂತ್ರ ಇರುತ್ತೆ. ಆದರೆ ಪಕ್ಷದ ಅಭಿಪ್ರಾಯ ಅಲ್ಲ, ಪಕ್ಷದ ನಿರ್ಧಾರ ಆಗಲಿಕ್ಕೆ ಆಗಲ್ಲ. ಯಾವತ್ತೂ ಅಷ್ಟೇ ರಾಜಕಾರಣಿ ಪ್ರತಿಯೊಬ್ಬರ ಆಸ್ತಿ ಆಗಬೇಕು. ಒಬ್ಬ ರಾಜಕಾರಣಿ ನನ್ನ ವೈಯಕ್ತಿಕವಾಗಿ ನನ್ನ ನಿರ್ಧಾರಗಳಿಗೋಸ್ಕರ ರಾಜಕಾರಣಿ ಆಗೋದಲ್ಲ. ಜನರ ಧ್ವನಿ ಆಗಬೇಕು, ರೈತರ ಧ್ವನಿ ಆಗಬೇಕು, ಕಷ್ಟದಲ್ಲಿರೋರು, ಇಡೀ ಕ್ಷೇತ್ರದ ಧ್ವನಿ ಆಗಬೇಕಾಗ ಇಡೀ ಕ್ಷೇತ್ರನ ರಕ್ಷಣೆ ಮಾಡೋರು ಒಂದು ಜಾತಿ ಧರ್ಮ ಹೇಳ್ಕೊಂಡು ನಾನು ರಕ್ಷಣೆ ಮಾಡೋಕ್ಕೆ ಆಗತ್ತಾ? ನನ್ನನ್ನು ಆವಾಗ ಒಬ್ಬರೇ ಓಟ್ ಹಾಕಿದ್ದಾರೆ ನನ್ನನ್ನು ಗೆಲ್ಲಿಸ್ಲಿಕ್ಕೆ ಅಂತ ನಾನು ಹೇಳೋಕ್ಕಾಗತ್ತಾ? ಇಲ್ಲ. ಪ್ರತಿಯೊಬ್ಬರು ಬಡವರು, ರೈತರಲ್ಲಿ ನೀವು ಜಾತಿ ಭೇದ ನೋಡ್ತೀರಾ, ಬಡವರಲ್ಲಿ ನೋಡ್ತೀರಾ, ಹೆಣ್ಮಕ್ಳಲ್ಲಿ ನಾನು ಸದಾ ನೋಡಲ್ಲ. ಒಂದು ತಾಯಿಯಾಗೆ ನಾನು ಗೌರವಿಸ್ತೀನಿ. ನಾನು ಇಡೀ ಕೋಲಾರ ಜಿಲ್ಲೆಯಲ್ಲಿ ಒಂದು ಹೆಣ್ಮಗು, ಈ ಮಣ್ಣಲ್ಲಿ ಹುಟ್ಟಿರೋ ಹೆಣ್ಮಗು. ನಾನು ಇಡೀ ಜಿಲ್ಲೆ ಹೆಣ್ಮಕ್ಳ ಪರವಾಗಿ, ರಾಜ್ಯದ ಹೆಣ್ಮಕ್ಳ ಪರವಾಗಿ ಧ್ವನಿಯಾಗಿ ನಿಲ್ತೀನಿ. ಯಾವತ್ತು ಒಂದು ಜಾತಿ ಧರ್ಮನ ನಾನು ಅದನ್ನು ಅಲಂಕರಿಸಿ ಯಾವತ್ತು ಮಾತಾಡಲ್ಲ. ನನ್ನನ್ನು ಜನ ಯಾವ ರೀತಿ ಗೆಲ್ಲಿಸಿದ್ದಾರೆ, ರೈತರು ಗೆಲ್ಲಿಸಿದ್ದಾರೆ, ನನ್ನನ್ನು ಬಡವ್ರು ಗೆಲ್ಲಿಸಿದ್ದಾರೆ, ಅದೇ ಒಂದು ಧ್ವನಿಯಿಂದ ಇರ್ತೀನಿ. ಆ ರೀತಿಯೇ ನನ್ನನ್ನು ಗುರುತಿಸ್ಲಿ ಅಂತ ಇಷ್ಟಪಡ್ತೀನಿ. ಯಾವುದೇ ಒಂದು ಈ ರೀತಿಯಾಗಿ ನಾನು ಭೇದ ಭಾವ ಮಾಡಲಿಕ್ಕೆ ಖಂಡಿತ ಹೋಗಲ್ಲ. ನಾನು ಆ ಥರ ಬಂದಿಲ್ಲ, ನನ್ನನ್ನು ಜನ ಆ ರೀತಿ ಗುರುತಿಸಿಲ್ಲ.